ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಮನೇಲಿ ಚಿಕನ್ ಕಬಾಬ್ ಮಾಡ್ಕೊತಾ ಇದ್ದೀವಿ. ಬೇಗ ಆಗೋಗುತ್ತೆ. ತಿನ್ಬೇಕು ಅಂದ್ಕೊಂಡ್ರೆ ಸಾಕು, ಟಕ್ಕಂತ ತಂದು ಮಾಡ್ಕೊಂಡು ಬಿಡ್ಬೋದು. ಇದುವಾಗ ಯಾವ ಥರ ಮಾಡೋದಂತ ನೋಡೋಣ, ಏನೇನು ಬೇಕು ಅಂತ. ಬನ್ನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ 1 ಸ್ಪೂನು ಚಿಕನ್ ಮಸಾಲ, 2 ಸ್ಪೂನು ಕಬಾಬ್ ಮಸಾಲ, ಒಂದು ಅರ್ಧ ಸ್ಪೂನ್ ಮೆಣಸಿನ್ಕಾಯಿ ಪುಡಿ, 1 ಮೆಣಸಿನ್ಕಾಯಿ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೇನು ಹಾಕೋದು ಬೇಡ, ಉಪ್ಪು ಚಿಕನ್ ಮಸಾಲದಲ್ಲಿ ಇರುತ್ತೆ. ಆಮೇಲೆ ಕಬಾಬ್ ಮಸಾಲಲ್ಲಿ ಉಪ್ಪಿರುತ್ತೆ, ಉಪ್ಪೇನು ಹಾಕ್ಕೊಳ್ಳೋದು ಬೇಡ. ಅಷ್ಟಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ನಮಗಿದು ಕರೆಕ್ಟಾಗಿರುತ್ತೆ, ಉಪ್ಪೇನು ಬೇಕಾಗಿರಲ್ಲ ಜಾಸ್ತಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಇದೊಂದು 20 ನಿಮಿಷ ಮುಚ್ಚಿಕ್ಕೋಣ. ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಮುಚ್ಚಬೇಕು. ನಾವು 20 ನಿಮಿಷ ಮುಚ್ಚಿಕ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ ಚಿಕನು. ಇದೊಂದು 20 ನಿಮಿಷ ಮುಚ್ಚಿಕ್ಕಿ ಆಮೇಲೆ ಎಣ್ಣೆನ ಅಕ್ಕಿ ತೇಲ್ಸ್ಕೊಳ್ಳೋಣ. ಈಗ ನೋಡಿ, ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, 10 ನಿಮಿಷ ಆಗಿದೆ. ಎಣ್ಣೆನೂ ಬಿಸಿ ಆಗಿದೆ. ಆ ಕಡೆ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಇವತ್ತು ಎಣ್ಣೆ ಕಾದಿದೆ. ಎಣ್ಣೆ ತುಂಬ ಐಯಲ್ಲಿ ಇದು ಉರಿ ತುಂಬ ಐಯಲ್ಲಿ ಇಟ್ಕೊಬಾರ್ದು, ಮೇಲೆ ಎಲ್ಲ ಸೀದೋಗುತ್ತೆ, ಒಳಗಡೆ ಹಸಿ ಹಂಗೆ ಇರುತ್ತೆ. ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಲೋನಲ್ಲ, ತುಂಬ ಏನೂ ಅಲ್ಲ, ಮೀಡಿಯಮಲ್ಲಿ ಇಟ್ಕೋಬೇಕು. ಇದಕ್ಕೆ ನಾನು ಫುಡ್ ಕಲರೆಲ್ಲ ಏನೂ ಹಾಕಿಲ್ಲ. ಕಲರ್ ಹಾಕಿದ್ರೆ ಚೆನ್ನಾಗಿ ರೆಡ್ ಆಗಿರುತ್ತೆ. ನಾನು ಕಲರ್ಸ್ ಎಲ್ಲ ಏನೂ ಹಾಕಿಲ್ಲ ಅದಕ್ಕೆ. ನೋಡಿ, ಕಲರ್ ಬರ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಬೇಯಲಿ. ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೆಂದರೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಒಂದು 5 ನಿಮಿಷ. 2 ನಿಮಿಷ ಬೆಂದರೆ ಸಾಕು, ತೆಗಿನ. ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಎಕ್ಸ್ಟ್ರಾ ಕಲರ್ ಏನು ಹಾಕಿಲ್ಲ, ಅದು ಕಬಾಬಲ್ಲಿರೋ ಕಲರೇ. ಸಾರಿ, ಕಬಾಬ್ ಪೌಡರಲ್ಲಿರೋ ಕಲರೇ. ನಾನು ಮನೇಲಿ ಎಕ್ಸ್ಟ್ರಾ ಏನು ಹಾಕಿಲ್ಲ, ಕಲರ್ ಬರೋಕ್ಕೋಸ್ಕರ. ಇದು ನೋಡಿ ಆಗಿದೆ. ಈಗ ಎಲ್ಲ ಎತ್ಕೊಂಡ್ಬಿಡೋಣ. ಚೆನ್ನಾಗಿ ಬೆಂದಿದೆ. ಇನ್ನು ಮಿಕ್ಕಿರೋ ಚಿಕನ್ ಮಾಡ್ಕೊಳ್ಳೋಣ ಕಬಾಬ್ನ. ಎಲ್ಲ ಕಂಪ್ಲೀಟ್ ಆಗೋಗಿದೆ. ಎಲ್ಲ ಕಬಾಬ್ ತೇರಿಸ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಆಗೋಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಗೆ ಹೆಂಗೆ ಬಂತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಮಸ್ಕಾರ.